ರಸ್ತೆಗಳು ಜನರಿಗೆ ಅನುಕೂಲವಾಗಬೇಕೇ ಹೊರತು ಅವುಗಳಿಂದಲೇ ಅನಾಹುತವಾಗಬಾರದು. ಆ ಜಿಲ್ಲೆಯಲ್ಲಿ ಕೈಗೊಂಡಿದ್ದ ಅದೊಂದು ಯೋಜನೆಯಿಂದ ಭಾರಿ ಅನಾಹುತವೊಂದು ತಪ್ಪಿದೆ. ಆ ಬಗ್ಗೆ ಈ ಸ್ಟೋರಿ ನೋಡಿ. ಭದ್ರಾ ನದಿ ಕಾಮಗಾರಿಗೆ ಡೈನಮೈಟ್ ಬ್ಲಾಸ್ಟ್. ಮನೆಗಳಿಗೆ ಹಾನಿ, ತಪ್ಪಿದ ಭಾರಿ ಅನಾಹುತ. ಮನೆಯೊಳಗೆ ಬಿದ್ದಿರೋ ಕಲ್ಲುಗಳು, ಹೊರಾಂಗಣದಲ್ಲಿ ಧೂಳು, ಮೇಲ್ಚಾವಣಿ ಜಖಂ, ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾ ಇರೋ ಜನ. ಇವೆಲ್ಲದಕ್ಕೂ ಕಾರಣವಾಗಿದ್ದು ಆ ಒಂದು ಯೋಜನೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಸಾತ್ಕೋಳಿ ಗ್ರಾಮದಲ್ಲಿ ಭದ್ರಾ ನದಿ ನೀರನ್ನ ಕೋಲಾರ, ಚಿತ್ರದುರ್ಗಕ್ಕೆ ಹರಿಸೋ ನಾಲೆಯ ಕಾಮಗಾರಿಯ ಎಡವಟ್ಟಿನಿಂದ ಗ್ರಾಮಸ್ಥರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಕಾಮಗಾರಿ ಸಲುವಾಗಿ ಬಂಡೆ ಬ್ಲಾಸ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಡೈನಮೈಟ್ ಸಿಡಿಸಿದ್ರು. ಇದರಿಂದ ಬಂಡೆ ಮನೆಗಳ ಮೇಲೆ ಬಿದ್ದು ಮೇಲ್ಛಾವಣಿ ಜಖಮಾಯಿತು. ಶೀಟ್ ಹೆಂಚುಗಳು ಪುಡಿಯಾಗಿ ಮನೆಯೊಳಗೆ ಕಲ್ಲುಗಳು ಬಿದ್ದು ಹಾನಿಯಾಯಿತು. ಮನೆಯೊಂದರಲ್ಲಿದ್ದ ಬಾಣಂತಿ ಹಾಗೂ ಮಗು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ. ಇನ್ನು ಭಾರಿ ಪ್ರಮಾಣದ ಡೈನಮೈಟ್ ಸಿಡಿಸಿದ್ದಕ್ಕೆ ಸಾತ್ಕೋಳಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಡೈನಮೈಟ್ ಬಳಸಿದ್ರೋ, ಜಿಲಿಟಿನ್ ಬಳಸಿ ಸ್ಫೋಟಿಸಿದ್ರೋ ಮಾಹಿತಿ ಇನ್ನೂ ಲಭ್ಯ ಆಗಿಲ್ಲ. ಜನಾಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ತರೀಕೆರೆ ಎಸಿ ಕಾಂತರಾಜು ಸ್ಥಳಕ್ಕಾಗಮಿಸಿ ಮಾಹಿತಿಯನ್ನ ಪಡೆದಿದ್ದಾರೆ. ಒಟ್ನಲ್ಲಿ ಆ ಒಂದು ಬ್ಲಾಸ್ಟ್ ಇಡೀ ಸಾತ್ಕೋಳಿ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಡೈನಮೈಟ್ ಬ್ಲಾಸ್ಟ್ ನಿಂದಾಗಿರೋ ಹಾನಿಗೆ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ರಸ್ತೆಗಳು ಜನರಿಗೆ ಅನುಕೂಲವಾಗಬೇಕೇ ಹೊರತು ಅವುಗಳಿಂದಲೇ ಅನಾಹುತವಾಗಬಾರದು. ಆ ಜಿಲ್ಲೆಯಲ್ಲಿ ಕೈಗೊಂಡಿದ್ದ ಅದೊಂದು ಯೋಜನೆಯಿಂದ ಭಾರಿ ಅನಾಹುತವೊಂದು ತಪ್ಪಿದೆ. ಆ ಬಗ್ಗೆ ಈ ಸ್ಟೋರಿ ನೋಡಿ. ಭದ್ರಾ ನದಿ ಕಾಮಗಾರಿಗೆ ಡೈನಮೈಟ್ ಬ್ಲಾಸ್ಟ್. ಮನೆಗಳಿಗೆ ಹಾನಿ, ತಪ್ಪಿದ ಭಾರಿ ಅನಾಹುತ. ಮನೆಯೊಳಗೆ ಬಿದ್ದಿರೋ ಕಲ್ಲುಗಳು, ಹೊರಾಂಗಣದಲ್ಲಿ ಧೂಳು, ಮೇಲ್ಚಾವಣಿ ಜಖಂ, ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾ ಇರೋ ಜನ. ಇವೆಲ್ಲದಕ್ಕೂ ಕಾರಣವಾಗಿದ್ದು ಆ ಒಂದು ಯೋಜನೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಸಾತ್ಕೋಳಿ ಗ್ರಾಮದಲ್ಲಿ ಭದ್ರಾ ನದಿ ನೀರನ್ನ ಕೋಲಾರ, ಚಿತ್ರದುರ್ಗಕ್ಕೆ ಹರಿಸೋ ನಾಲೆಯ ಕಾಮಗಾರಿಯ ಎಡವಟ್ಟಿನಿಂದ ಗ್ರಾಮಸ್ಥರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಕಾಮಗಾರಿ ಸಲುವಾಗಿ ಬಂಡೆ ಬ್ಲಾಸ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಡೈನಮೈಟ್ ಸಿಡಿಸಿದ್ರು. ಇದರಿಂದ ಬಂಡೆ ಮನೆಗಳ ಮೇಲೆ ಬಿದ್ದು ಮೇಲ್ಛಾವಣಿ ಜಖಮಾಯಿತು. ಶೀಟ್ ಹೆಂಚುಗಳು ಪುಡಿಯಾಗಿ ಮನೆಯೊಳಗೆ ಕಲ್ಲುಗಳು ಬಿದ್ದು ಹಾನಿಯಾಯಿತು. ಮನೆಯೊಂದರಲ್ಲಿದ್ದ ಬಾಣಂತಿ ಹಾಗೂ ಮಗು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ. ಇನ್ನು ಭಾರಿ ಪ್ರಮಾಣದ ಡೈನಮೈಟ್ ಸಿಡಿಸಿದ್ದಕ್ಕೆ ಸಾತ್ಕೋಳಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಡೈನಮೈಟ್ ಬಳಸಿದ್ರೋ, ಜಿಲಿಟಿನ್ ಬಳಸಿ ಸ್ಫೋಟಿಸಿದ್ರೋ ಮಾಹಿತಿ ಇನ್ನೂ ಲಭ್ಯ ಆಗಿಲ್ಲ. ಜನಾಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ತರೀಕೆರೆ ಎಸಿ ಕಾಂತರಾಜು ಸ್ಥಳಕ್ಕಾಗಮಿಸಿ ಮಾಹಿತಿಯನ್ನ ಪಡೆದಿದ್ದಾರೆ. ಒಟ್ನಲ್ಲಿ ಆ ಒಂದು ಬ್ಲಾಸ್ಟ್ ಇಡೀ ಸಾತ್ಕೋಳಿ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಡೈನಮೈಟ್ ಬ್ಲಾಸ್ಟ್ ನಿಂದಾಗಿರೋ ಹಾನಿಗೆ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ರಸ್ತೆಗಳು ಜನರಿಗೆ ಅನುಕೂಲವಾಗಬೇಕೇ ಹೊರತು ಅವುಗಳಿಂದಲೇ ಅನಾಹುತವಾಗಬಾರದು. ಆ ಜಿಲ್ಲೆಯಲ್ಲಿ ಕೈಗೊಂಡಿದ್ದ ಅದೊಂದು ಯೋಜನೆಯಿಂದ ಭಾರಿ ಅನಾಹುತವೊಂದು ತಪ್ಪಿದೆ. ಆ ಬಗ್ಗೆ ಈ ಸ್ಟೋರಿ ನೋಡಿ. ಭದ್ರಾ ನದಿ ಕಾಮಗಾರಿಗೆ ಡೈನಮೈಟ್ ಬ್ಲಾಸ್ಟ್. ಮನೆಗಳಿಗೆ ಹಾನಿ, ತಪ್ಪಿದ ಭಾರಿ ಅನಾಹುತ. ಮನೆಯೊಳಗೆ ಬಿದ್ದಿರೋ ಕಲ್ಲುಗಳು, ಹೊರಾಂಗಣದಲ್ಲಿ ಧೂಳು, ಮೇಲ್ಚಾವಣಿ ಜಖಂ, ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾ ಇರೋ ಜನ. ಇವೆಲ್ಲದಕ್ಕೂ ಕಾರಣವಾಗಿದ್ದು ಆ ಒಂದು ಯೋಜನೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಸಾತ್ಕೋಳಿ ಗ್ರಾಮದಲ್ಲಿ
ಭದ್ರಾ ನದಿ ನೀರನ್ನ ಕೋಲಾರ ಚಿತ್ರದುರ್ಗಕ್ಕೆ ಹರಿಸೋ ನಾಲೆಯ ಕಾಮಗಾರಿಯ ಎಡವಟ್ಟಿನಿಂದ ಗ್ರಾಮಸ್ಥರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಕಾಮಗಾರಿ ಸಲುವಾಗಿ ಬಂಡೆ ಬ್ಲಾಸ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಡೈನಮೈಟ್ ಸಿಡಿಸಿದ್ರು. ಇದರಿಂದ ಬಂಡೆ ಮನೆಗಳ ಮೇಲೆ ಬಿದ್ದು ಮೇಲ್ಛಾವಣಿ ಜಖಮಾಯಿತು. ಶೀಟ್ ಹೆಂಚುಗಳು ಪುಡಿಯಾಗಿ ಮನೆಯೊಳಗೆ ಕಲ್ಲುಗಳು ಬಿದ್ದು ಹಾನಿಯಾಯಿತು. ಮನೆಯೊಂದರಲ್ಲಿದ್ದ ಬಾಣಂತಿ ಹಾಗೂ ಮಗು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ. ಇನ್ನು ಭಾರಿ ಪ್ರಮಾಣದ ಡೈನಮೈಟ್ ಸಿಡಿಸಿದ್ದಕ್ಕೆ ಸಾತ್ಕೋಳಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಡೈನಮೈಟ್ ಬಳಸಿದ್ರೋ ಜಿಲಿಟಿನ್ ಬಳಸಿ ಸ್ಫೋಟಿಸಿದ್ರೋ ಮಾಹಿತಿ ಇನ್ನೂ ಲಭ್ಯ ಆಗಿಲ್ಲ. ಜನಾಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ತರೀಕೆರೆ ಎಸಿ ಕಾಂತರಾಜು ಸ್ಥಳಕ್ಕೆ ಆಗಮಿಸಿ ಮಾಹಿತಿಯನ್ನ ಪಡೆದಿದ್ದಾರೆ. ಒಟ್ನಲ್ಲಿ ಆ ಒಂದು ಬ್ಲಾಸ್ಟ್ ಇಡೀ ಸಾತ್ಕೋಳಿ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಡೈನಮೈಟ್ ಬ್ಲಾಸ್ಟ್ ನಿಂದಾಗಿರೋ ಹಾನಿಗೆ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ರಸ್ತೆಗಳು ಜನರಿಗೆ ಅನುಕೂಲವಾಗಬೇಕೇ ಹೊರತು ಅವುಗಳಿಂದಲೇ ಅನಾಹುತವಾಗಬಾರದು. ಆ ಜಿಲ್ಲೆಯಲ್ಲಿ ಕೈಗೊಂಡಿದ್ದ ಅದೊಂದು ಯೋಜನೆಯಿಂದ ಭಾರಿ ಅನಾಹುತವೊಂದು ತಪ್ಪಿದೆ. ಆ ಬಗ್ಗೆ ಈ ಸ್ಟೋರಿ ನೋಡಿ. ಭದ್ರಾ ನದಿ ಕಾಮಗಾರಿಗೆ ಡೈನಮೈಟ್ ಬ್ಲಾಸ್ಟ್. ಮನೆಗಳಿಗೆ ಹಾನಿ, ತಪ್ಪಿದ ಭಾರಿ ಅನಾಹುತ. ಮನೆಯೊಳಗೆ ಬಿದ್ದಿರೋ ಕಲ್ಲುಗಳು, ಹೊರಾಂಗಣದಲ್ಲಿ ಧೂಳು, ಮೇಲ್ಚಾವಣಿ ಜಖಂ, ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾ ಇರೋ ಜನ. ಇವೆಲ್ಲದಕ್ಕೂ ಕಾರಣವಾಗಿದ್ದು ಆ ಒಂದು ಯೋಜನೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಸಾತ್ಕೋಳಿ ಗ್ರಾಮದಲ್ಲಿ ಭದ್ರಾ ನದಿ ನೀರನ್ನ ಕೋಲಾರ ಚಿತ್ರದುರ್ಗಕ್ಕೆ ಹರಿಸೋ ನಾಲೆಯ ಕಾಮಗಾರಿಯ ಎಡವಟ್ಟಿನಿಂದ ಗ್ರಾಮಸ್ಥರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಕಾಮಗಾರಿ ಸಲುವಾಗಿ ಬಂಡೆ ಬ್ಲಾಸ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಡೈನಮೈಟ್ ಸಿಡಿಸಿದ್ರು. ಇದರಿಂದ ಬಂಡೆ ಮನೆಗಳ ಮೇಲೆ ಬಿದ್ದು ಮೇಲ್ಛಾವಣಿ ಜಖಮಾಯಿತು. ಶೀಟ್ ಹೆಂಚುಗಳು ಪುಡಿಯಾಗಿ ಮನೆಯೊಳಗೆ ಕಲ್ಲುಗಳು ಬಿದ್ದು ಹಾನಿಯಾಯಿತು. ಮನೆಯೊಂದರಲ್ಲಿದ್ದ ಬಾಣಂತಿ ಹಾಗೂ ಮಗು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ. ಇನ್ನು ಭಾರಿ ಪ್ರಮಾಣದ ಡೈನಮೈಟ್ ಸಿಡಿಸಿದ್ದಕ್ಕೆ ಸಾತ್ಕೋಳಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಡೈನಮೈಟ್ ಬಳಸಿದ್ರೋ ಜಿಲಿಟಿನ್ ಬಳಸಿ ಸ್ಫೋಟಿಸಿದ್ರೋ ಮಾಹಿತಿ ಇನ್ನೂ ಲಭ್ಯ ಆಗಿಲ್ಲ. ಜನಾಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ತರೀಕೆರೆ ಎಸಿ ಕಾಂತರಾಜು ಸ್ಥಳಕ್ಕೆ ಆಗಮಿಸಿ ಮಾಹಿತಿಯನ್ನ ಪಡೆದಿದ್ದಾರೆ. ಒಟ್ನಲ್ಲಿ ಆ ಒಂದು ಬ್ಲಾಸ್ಟ್ ಇಡೀ ಸಾತ್ಕೋಳಿ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಡೈನಮೈಟ್ ಬ್ಲಾಸ್ಟ್ ನಿಂದಾಗಿರೋ ಹಾನಿಗೆ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ರಸ್ತೆಗಳು ಜನರಿಗೆ ಅನುಕೂಲವಾಗಬೇಕೇ ಹೊರತು ಅವುಗಳಿಂದಲೇ ಅನಾಹುತವಾಗಬಾರದು. ಆ ಜಿಲ್ಲೆಯಲ್ಲಿ ಕೈಗೊಂಡಿದ್ದ ಅದೊಂದು ಯೋಜನೆಯಿಂದ ಭಾರಿ ಅನಾಹುತವೊಂದು ತಪ್ಪಿದೆ. ಆ ಬಗ್ಗೆ ಈ ಸ್ಟೋರಿ ನೋಡಿ. ಭದ್ರಾ ನದಿ ಕಾಮಗಾರಿಗೆ ಡೈನಮೈಟ್ ಬ್ಲಾಸ್ಟ್. ಮನೆಗಳಿಗೆ ಹಾನಿ, ತಪ್ಪಿದ ಭಾರಿ ಅನಾಹುತ. ಮನೆಯೊಳಗೆ ಬಿದ್ದಿರೋ ಕಲ್ಲುಗಳು, ಹೊರಾಂಗಣದಲ್ಲಿ ಧೂಳು, ಮೇಲ್ಚಾವಣಿ ಜಖಂ, ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾ ಇರೋ ಜನ. ಇವೆಲ್ಲದಕ್ಕೂ ಕಾರಣವಾಗಿದ್ದು ಆ ಒಂದು ಯೋಜನೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಸಾತ್ಕೋಳಿ ಗ್ರಾಮದಲ್ಲಿ ಭದ್ರಾ ನದಿ ನೀರನ್ನ ಕೋಲಾರ ಚಿತ್ರದುರ್ಗಕ್ಕೆ ಹರಿಸೋ ನಾಲೆಯ ಕಾಮಗಾರಿಯ ಎಡವಟ್ಟಿನಿಂದ ಗ್ರಾಮಸ್ಥರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ.